ಈ ಬಿಲ್ಲನ್ನು ತಂದಾಗ ನಾವು ಸದನದಲ್ಲಿದ್ದು ತಂದಾಗ ವಿರೋಧ ಪಕ್ಷದ ನಾಯಕರು ಆ ಕಡೆ ಕೂತು ಚರ್ಚೆ ಮಾಡಿದರು. ಅವ್ರೇನು ಹೇಳಿದರು, ನೀವೇನೋ ತತ್ತಾ ಇದ್ದೀರಿ, ಜನಗಳಿಗೆ ಮೂಗಿಗೆ ತುಪ್ಪ ಹಚ್ತಾ ಇದ್ದೀರಿ, ಆದರೆ ಕಾನ್ಸ್ಟಿಟ್ಯೂಷನ್ ಏನಿದೆ 50%ಗಿಂತ ಮೀರಿ ಮೀಸಲಾತಿಯನ್ನು ಕೊಡಬಾರ್ದು ಅಂತಕ್ಕಂಥದ್ದಿದೆ, ಇದು ಸಾಧ್ಯವೇ ಅಂತಕ್ಕಂಥದ್ದು ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಈ ರೀತಿ ಸುಪ್ರೀಂ ಕೋರ್ಟು ರಿವರ್ಸ್ ಜಡ್ಜ್ಮೆಂಟ್ ಕೊಟ್ಟಿದೆ, ಇದು ಸಾಧ್ಯವೇ ಅಂತಕ್ಕಂಥ ಚರ್ಚೆಯನ್ನು ಮಾಡಿದರು. ಆದರೂ ನೀವು ಆವಾಗ ಚುನಾವಣೆ ಹತ್ರ ಇತ್ತು, ನೀವು ಅದನ್ನು ಪಾಸ್ ಮಾಡಿದ್ರಿ. ನಮ್ಮದೇನು ಅದರಲ್ಲಿ ತಕರಾರಿಲ್ಲ, ನಾವೇನು ಅದಕ್ಕೆ ವಿರೋಧ ಮಾಡ್ತಕ್ಕಂಥದ್ದಲ್ಲ. ಆದರೆ ಸಿದ್ದರಾಮಯ್ಯನವ್ರು ಹೇಳಿದ್ದು ತಿರುಚಬಾರ್ದು. ನಮ್ಮ ಬೆಲ್ಲದವರು ಸಿದ್ದರಾಮಯ್ಯನವ್ರು ತಪ್ಪು ಹೇಳಿದ್ದಾರೆ, ಸಾರಿ ಕೇಳಬೇಕು ಅಲ್ಲ ರೀ. ನಾವು ನಮ್ಮ ನಾಯಕರನ್ನ ಸಮರ್ಥನೆ ಮಾಡ್ಕೊಳ್ಳೋದು ಈ ಸದನದಲ್ಲಿದ್ದು ನನ್ನ ಕರ್ತವ್ಯ ನೋಡಿ. ಡ್ಯೂಟಿ ಶಿವಲಿಂಗ ಅವ್ರೆ, ಅವ್ರು ಹೇಳಿದ್ದು ಬಿಲ್ ಬಗ್ಗೆ ಮಾತಾಡಿ. ಬಿಲ್ ಬಗ್ಗೆ ಮಾತಾಡಿ. ನೀವು ಯಾವತ್ತು ಇತಿಹಾಸನ ಮರೆಮಾಚಬಾರ್ದು, ಆಯ್ತು, ಇತಿಹಾಸ ಇರಬೇಕು. ಆದ್ರಿಂದ ಒಬ್ಬ ಮುಖ್ಯಮಂತ್ರಿ ಜೆಡಿಎಸ್ ಅಲ್ಲಿ ಸುಳ್ಳು ಹೇಳಿದಿರಿ ನೀವು ಅಂತಕ್ಕಂಥ ಮಾತನ್ನು ಹೇಳ್ತಕ್ಕಂಥದ್ದು ಸರಿಯಲ್ಲ. ಆ ರೀತಿ ಹೇಳಿದ್ದು. ಈಗ ಯಾರಾದರೂ ಇವತ್ತು ಈ ಒಳ ಮೀಸಲಾತಿಯನ್ನ ತರಬೇಕು ಅಂತಕ್ಕಂಥ ಹೋರಾಟ ಬಹಳ ವರ್ಷಗಳಿಂದ ನಡೀತಾ ಇದೆ. ಆದ್ರೆ ಅದು ಪೂರ್ಣವಾಗಿದ್ದು ಯಾವಾಗ, ಯಾಕಾಯ್ತು ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಳಿ. 19ನೇ ಇಸ್ವಿನಲ್ಲಿ ನರೇಂದ್ರ ಮೋದಿ ಅವರು ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಗೆ 10% ವಿಶೇಷ ಮೀಸಲಾತಿಯನ್ನು ಕೊಟ್ಟು 50% ಮೀಸಲಾತಿಯ ಗಡಿಯನ್ನು ದಾಟಿದ್ರು. ದಾಟಿದ ಮೇಲೆ ಇನ್ನುಳಿದಿರ್ತಕ್ಕಂಥ ಜನಾಂಗದವರಿಗೆ ಯಾರ್ಯಾರಿಗೆ ಮೀಸಲಾತಿಯನ್ನ ಪಡಿಬೇಕು ಅಂತಕ್ಕಂಥ ಆಸೆ ಇತ್ತು, ಅದು ಈಡೇರಲಿಕ್ಕೆ ಸಾಧ್ಯ ಆಯಿತು. ಆ ಒಂದು ಹಿನ್ನೆಲೆಯಲ್ಲಿ ಈ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಮೀಸಲಾತಿ ಏನಾದ್ರು 10% ಅವತ್ತು ಕೊಡದೆ ಹೋಗಿದ್ರೆ SC ST ಮೀಸಲಾತಿನೂ ಈ ಮಟ್ಟಕ್ಕೆ ಮುಂದೆ ಹೋಗ್ತಾ ಇತ್ತು, ಜಡ್ಜ್ಮೆಂಟ್ ಆಗ್ತಾ ಇತ್ತು. ರಾಜ್ಯ ಸರ್ಕಾರಗಳೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇಲ್ಲಿಗೆ ಪತ್ರ ಬರಿತಾ ಇದ್ರು, ಒಪಿನಿಯನ್ ಕೊಡ್ತಾ ಇದ್ರು ಅಂತ ನನಗೇನು ಗ್ಯಾರಂಟಿ ಇರಲಿಲ್ಲ. ಆದರೆ ಅವತ್ತು ಅವರು ಒಳ್ಳೇದಕ್ಕೆ ಮಾಡಿರ್ಬೋದು, ನಾನು ಅದನ್ನು ದ್ವೇಷ ಮಾಡೋದಿಲ್ಲ. 10% ಎಕನಾಮಿಕಲಿ ಬ್ಯಾಕ್ವರ್ಡ್ ಕೊಟ್ಟಿರ್ತಕ್ಕಂಥ ವಿಚಾರದಲ್ಲಿ ನಾನು ವಿಶ್ಲೇಷಣೆಗೆ ಹೋಗೋದಿಲ್ಲ. ಆ ವಿಶ್ಲೇಷಣೆಗೆ ಹೋದ್ರೆ ಬಹಳ ಮಟ್ಟದ ಡಾಕ್ಯುಮೆಂಟ್ಸ್ ಅನ್ನ ತಗೋಬೇಕಾಗುತ್ತೆ, ಬಹಳ ಇತಿಹಾಸ ತಗೋಬೇಕಾಗುತ್ತೆ, ಆ ಇತಿಹಾಸದ ಹಿನ್ನೆಲೆ ತಗೋಬೇಕಾಗುತ್ತೆ, ಅಲ್ಲಿರ್ತಕ್ಕಂಥ ನಿಯಮಾವಳಿಗಳನ್ನು ತಗೋಬೇಕಾಗುತ್ತೆ. ಆ ಎಕನಾಮಿಕಲಿ ಬ್ಯಾಕ್ವರ್ಡ್ ಹೋಗ್ಬೇಕಾದ್ರೆ, ಇವತ್ತು ಕೆಲಸಕ್ಕೆ ಸರ್ಕಾರದ ಸವಲತ್ತನ್ನು ಪಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಮಾನದಂಡಗಳನ್ನ ಆಲೋಚನೆ ಮಾಡಬೇಕಾಗುತ್ತೆ. ಗೊತ್ತಿದೆ ನಮಗೆ ಅದರ ಹಿನ್ನೆಲೆಯಲ್ಲಿ ಏನೇನು ಮಾನದಂಡಗಳನ್ನು ಹಾಕಿದ್ದಾರೆ, ಯಾವ್ಯಾವ ಮಾನದಂಡದ ಮೇಲೆ ಯಾವ್ಯಾವ ಸಮಾಜದವರು ಅದರಲ್ಲಿ ಪಾಲ್ಗಾರಿಕರಾಗಿದ್ದಾರೆ, ಯಾವ್ಯಾವ ಸಮಾಜದವರು ಅದರಲ್ಲಿ ಹೆಚ್ಚಿನ ಶ್ರೇಯಸ್ಸನ್ನು ಪಡಿತಾ ಇದ್ದಾರೆ, ಸವಲತ್ತನ್ನು ಪಡಿತಾ ಇದ್ದಾರೆ ಅಂತಕ್ಕಂಥ ಇತಿಹಾಸ ಗೊತ್ತಿದೆ. ಓದಿದ್ರು ಅಖಂಡ ಭಾರತದಲ್ಲಿ ಬೇರೆ ಮಾತನ್ನ, ಒಡಕಿನ ಮಾತನ್ನ ಆಡಬಾರ್ದು. ಎಲ್ಲ ಸಮಾಜಗಳು ಒಂದು, ನಾವೆಲ್ಲ ಒಂದಾಗಿ ಈ ಭಾರತ ದೇಶವನ್ನು ಕಟ್ಟಬೇಕು ಆಸೆ ಸ್ವಲ್ಪ ಸುರೇಶ್ ಗೌಡ್ರೆ ಆಮೇಲೆ ಮಾತಾಡಿರುತ್ತೆ. ಆದ್ರೆ ಈ ಇತಿಹಾಸದ ಹಿನ್ನೆಲೆಯಲ್ಲಿ ನಮ್ಮ ಪರಿಶಿಷ್ಟ ಜನಾಂಗ, ಪರಿಶಿಷ್ಟ ಎಲ್ಲ ಜನರಿಗೆ ಮೀಸಲಾತಿ 50%ಗಿಂತ ಮುಂದೆ ಹೋಯ್ತು. ಅವರೇನಾರು 19ನೇ ಇಸ್ವಿನಲ್ಲಿ ಈ ಒಂದು ಕಾನೂನನ್ನ ತರದೇ ಹೋಗಿದ್ರೆ ನಿಮ್ ಯಾರಿಗೂ ಮೀಸಲಾತಿ ಇರಲಿಲ್ಲ. ಅದರಿಂದ ಬಂತು. ಅದನ್ನ ನಮ್ಮ ಪಕ್ಷದ ಪ್ರಣಾಳಿಕೆಯಲ್ಲಿ ನಾವು ಈ ಸಾರಿ ಬಹುಮತವನ್ನು ಪಡೆದು ಗೆದ್ರೆ 100ಕ್ಕೆ 100 ಭಾಗ ನಾವು ಒಳ ಮೀಸಲಾತಿಯನ್ನು ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ಪಕ್ಷ ಮಾಡಿತ್ತು. ಸರ್ಕಾರ ಬದ್ಧವಾಗಿ ಸರ್ಕಾರ ಬಂತು. ಅದ್ರ ಪ್ರಕಾರ ಇವತ್ತು ಆ ಒಂದು ಮೀಸಲಾತಿಯನ್ನು ಕೊಡ್ತಕ್ಕಂಥದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಎಲ್ಲರೂ ವಿಶ್ಲೇಷಣೆ ಮಾಡಿದ್ದಾರೆ. ನನ್ನ ಕಾನ್ಸ್ಟಿಟ್ಯೂನ್ಸಿಲು ನಮ್ಮ ಎಲ್ಲ ನಾಯಕರುಗಳು ಭೇಟಿ ಮಾಡಿ ಚರ್ಚೆ ಮಾಡಿದ್ದೇವೆ. ಎಲ್ಲರೂ ಲೆಫ್ಟ್ ರೈಟ್ ಎಲ್ಲರೂ ಸಂತೋಷವಾಗಿದ್ದಾರೆ.
ಬೋವಿ ಸಮಾಜ ಮತ್ತು ಲಂಬಾಣಿ ಸಮಾಜದವರು ಒಂದು ಸ್ವಲ್ಪ ನಮಗೆ ಕಡಿಮೆ ಆಗಿದೆ ಅಂತಕ್ಕಂಥ ಉಸುರನ್ನು ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಈಗ ಹೆಂಗೂ ಮೀಸಲಾತಿ ಮುಂದೆ ಹೋಗಿದೀವಿ 50 ದಾಟಿ ಆಚೆ ಕಡೆ. ಆದ್ರಿಂದ ನೀವು ಇನ್ನೊಂದು ಎಷ್ಟು ಮಾಡ್ತಿರೋ ಕರುಣೆ ಇಟ್ಟು ಸರ್ಕಾರ ದಯಮಾಡಿ ಆ 2 ಸಮಾಜಗಳಿಗೂ ಕೂಡ ಅವರು ವರ್ದಿರ್ಬೋದು. ನಾನು ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಅವರು ಬಹಳ ಮಟ್ಟಿಗೆ ಆರ್ಥಿಕವಾಗಿ ಆಗಲಿ ಶೈಕ್ಷಣಿಕವಾಗಿ ಆಗಲಿ ಮುಂದುವರೆದಿರ್ಬೋದು. ನಾನು ಅದ್ರ ಬಗ್ಗೆ ಇದು ಮಾಡಕ್ ಹೋಗೋದಿಲ್ಲ. ಅದ್ರ ಚರ್ಚೆ ಆದ್ರೆ ಅದು ಬೇರೆ. ಆದ್ರೆ ಇವತ್ತು ಈ ಸಮಾಜದಲ್ಲಿ ಇರ್ತಕ್ಕಂಥ ಕೂಗು, ಈ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವರ್ಗದ ಜನತೆಯಲ್ಲಿ ಆ 2 ವರ್ಗದ ಜನ ನಮ್ಮನ್ನು ಭೇಟಿ ಮಾಡಿ ಈ ಒಂದು ಮೀಸಲಾತಿಯನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿಕೊಡಿ ಅಂತಕ್ಕಂಥ ಮಾತನ್ನ ಕೇಳಿದ್ದಾರೆ. ನಮ್ಮನ್ನೆಲ್ಲ ಜನಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಬೆಳಗಾಂ ಅಧಿವೇಶನಕ್ಕೂ ಬಂದು ನಾವು ಕೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆದ್ರಿಂದ ದಯಮಾಡಿ ನಾನು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಬಹಳ ನನಗೆ ಮಧ್ಯಾಹ್ನ ಮುಖ್ಯಮಂತ್ರಿಗಳೇ ಸುಳ್ಳು ಹೇಳಿದ್ದಾರೆ. ನೀವು ಸಾರಿ ಕೇಳಬೇಕು, ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿದಾಗ ಮನಸ್ಸಿಗೆ ಬಹಳ ನೋವಾಯ್ತು. ಅವರು ಹಂಗೆಲ್ಲ ಆ ಒಂದು ಸಂವಿಧಾನದ ಬಿಕ್ಕಟ್ಟನ್ನ ಆ ವಿಚಾರಗಳನ್ನ ಮರೆತು ಮಾತನಾಡ್ತಕ್ಕಂಥವಲ್ಲ. ನಾನು 20 ವರ್ಷಗಳಿಂದ ಈ ಸದನದಲ್ಲಿ ಅವ್ರು ನೋಡಿದ್ದೇನೆ. ಆ ರೀತಿ ಮಾತನಾಡಬಾರ್ದು ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಮಾತನ್ನು ಸತ್ಯ ಈ ಸಂದರ್ಭದಲ್ಲಿ ಹೇಳಿ ಈ ಬಿಲ್ ಅನ್ನ ಪಾಸ್ ಮಾಡಿಕೊಡ್ತಕ್ಕಂಥದ್ದು ಸೂಕ್ತ ಇದೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟದ್ದಕ್ಕೆ ಸ್ವಲ್ಪ ಸಮಯವನ್ನ ಮಾತಾಡುದಿಲ್ಲ. ಅಲ್ಲ ಸಭಾಧ್ಯಕ್ಷರು ಎಕ್ಸ್ಟ್ರಾ ಏನು ಮಾತಾಡುದಿಲ್ಲ. ದಯವಿಟ್ಟು ಅಲ್ಲ ಸಭಾಧ್ಯಕ್ಷರೇ, ಬೇರೆ ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಕೇಳಿ. ಈ ಬಿಲ್ ಬಗ್ಗೆ ಚರ್ಚೆ ಮಾಡುದು ನಾನು ಸರಿ ನೀವು ತಪ್ಪು, ನೀವು ಸರಿ ನಾವು ತಪ್ಪು ಅಂತ ಪರಸ್ಪರ ಚರ್ಚೆ ಮಾಡಿಕೊಂಡು ಎಲ್ಲರಿಗೂ ಕೂಡ ಜ್ಞಾನ ಸ್ವಲ್ಪ ಜಾಸ್ತಿ. ಸಭಾಧ್ಯಕ್ಷರೇ, ಸಮಾಜಕ್ಕೆ ಒಂದು ಸ್ವಲ್ಪ ಅನ್ಯಾಯ ಆಗಿರೋದು ಅಂತ ಹೇಳಿಲ್ಲ. ಇಬ್ರು ಸಚಿವರು ನಾನು ಏನ್ ಹೇಳ್ತೇನೆ ಕೇಳಿ ಮಾತಾಡ್ತೀನಿ. ನೀವು ಪಾಯಿಂಟ್ ಟು ಪಾಯಿಂಟ್ ಕರೆಕ್ಟ್